ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ದೇಶವೇ ಬೆಚ್ಚಿ ಬೀಳುವಂಥ ವಿಮಾನ ಅಪಘಾತ ನಡೆದಿದೆ. ಬಾರಾಮತಿ ಏರ್ಪೋರ್ಟ್ನಲ್ಲಿ ವಿಮಾನ ನೆಲಕ್ಕಪ್ಪಳಿಸಿ ಮಹಾರಾಷ್ಟ್ರದ ಡೆಪ್ಟಿ CM ಅಜಿತ್ ಪವಾರ್ ಮೃತ್ಯುವಶರಾಗಿದ್ದಾರೆ. ಲಿಯರ್ ಜೆಟ್ 45 ಎನ್ನುವ ಈ ವಿಮಾನ ಲ್ಯಾಂಡಿಂಗ್ ಆಗುವಾಗ ನೆಲಕ್ಕೆ ಬಡಿದು ಸ್ಫೋಟ ಸಂಭವಿಸಿದೆ. ಕೆಲವರ ಪ್ರಕಾರ ಒಮ್ಮೆ ಲ್ಯಾಂಡಿಂಗ್ ಆಗಲು ಪ್ರಯತ್ನಿಸಿ ಮತ್ತೆ ಮೇಲಕ್ಕೆದ್ದಿದೆ. ಎರಡನೇ ಲ್ಯಾಂಡಿಂಗ್ ವೇಳೆಗೆ ನೆಲಕ್ಕಪ್ಪಳಿಸಿ ಸ್ಫೋಟ ಆಗಿದೆ. ಪ್ರತ್ಯಕ್ಷದರ್ಶಿಯೊಬ್ಬರ ಪ್ರಕಾರ ವಿಮಾನ ನೆಲಕ್ಕೆ ಅಪ್ಪಳಿಸುತ್ತಿದ್ದಂತೆಯೇ 4 ಸ್ಫೋಟಗಳಾಗಿವೆ. ಅಪಘಾತದ ಬೆನ್ನಲ್ಲೇ ವಿವಿಧ ಸುದ್ದಿಗಳು ಹರಿದಾಡತೊಡಗಿವೆ. ಇದು ಕೇವಲ ಅಪಘಾತವಾ ಅಥವಾ ಇದರ ಹಿಂದೆ ಯಾವುದಾದ್ರೂ ಪಿತೂರಿ ಅಡಗಿದೆಯಾ? ರಾಜಕೀಯ ದ್ವೇಷದ ಕೈವಾಡ ಏನಾದರೂ ಇದರ ಹಿಂದೆ ಇದೆಯಾ? ಹವಾಮಾನದಲ್ಲಿ ಅಂತ ವ್ಯತ್ಯಾಸ ಇಲ್ಲದಿದ್ದಾಗ ಹೀಗೆ ವಿಮಾನ ನೆಲಕ್ಕಪ್ಪಳಿಸಿ ಸ್ಫೋಟಗೊಳ್ಳುವುದು ಹೇಗೆ? ಹೀಗೆ 10 ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇವೆ. ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ವಿವರವಾಗಿ ಮಾತಾಡ್ತೀನಿ. ಅದಕ್ಕೂ ಮುನ್ನ ಒಂದು ಮನವಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಸ್ನೇಹಿತರೆ, ಲಿಯರ್ ಜೆಟ್ 45 ಖಾಸಗಿ ವಿಮಾನ ಭಾರತದಲ್ಲಿ ಬಹುತೇಕ ಪಾಲಿಟಿಷಿಯನ್ಸು, ಸಿನಿಮಾ ಸ್ಟಾರ್ಗಳು ಮತ್ತು ಕೋಟ್ಯಾಧಿಪತಿ ಉದ್ಯಮಿಗಳು ಓಡಾಡಲು ಬಳಸ್ತಾ ಇರುವಂತಹ ವಿಮಾನ. VSR ಏವಿಯೇಷನ್ ಸಂಸ್ಥೆಗೆ ಸೇರಿದ ಈ ವಿಮಾನ ಇತ್ತೀಚೆಗೆ ಚುನಾವಣಾ ಪ್ರಚಾರಕ್ಕೆ ಅತ್ಯಧಿಕ ಬಳಕೆ ಆಗ್ತಾ ಇವೆ. ಅದರಲ್ಲೂ ಮುಂಬೈನಲ್ಲಿ ಮೊನ್ನೆ ನಡೆದಂತಹ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಶಾರ್ಟ್ ಡಿಸ್ಟೆನ್ಸ್ ಹಾರಾಟಕ್ಕೆ ಇದೇ ವಿಮಾನ ಅತ್ಯಧಿಕವಾಗಿ ಬಳಕೆಯಾಗಿದೆ. ಹಲವು ರಾಜಕಾರಣಿಗಳು ಈಗ ಈ ಅಪಘಾತದ ಬಗ್ಗೆ ವಿವರವಾದ ತನಿಖೆ ನಡೀಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಇಬ್ರು ಈ ಅಪಘಾತದ ಬಗ್ಗೆ ಸ್ವಲ್ಪ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಇದೇ ಕಂಪನಿಯ ಇನ್ನೊಂದು ವಿಮಾನ ಕೂಡ ಅಪಘಾತಕ್ಕೆ ಈಡಾಗಿದ್ದನ್ನು ಅವರು ಸ್ಮರಿಸಿದ್ದಾರೆ. ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅಪಘಾತದ ಸರ್ಕಾರಿ ತನಿಖೆಯ ಬಗ್ಗೆ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಈ ಅಪಘಾತದ ತನಿಖೆ ನಡೀಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟದ ಜೊತೆಗೆ ಅಜಿತ್ ಪವಾರ್ಗೆ ಇತ್ತೀಚೆಗೆ ಭಿನ್ನ ಮತ ಉಂಟಾಗಿತ್ತು. ಅದಕ್ಕೂ ಈ ಅಪಘಾತಕ್ಕೂ ಲಿಂಕ್ ಇರಬಹುದೇ ಅಂತ ಕೂಡ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡಿದ್ದಾರೆ. ಇದೊಂದು ಕೇವಲ ಅಪಘಾತ ಅಲ್ಲ, ಇದರ ಹಿಂದೆ ದೊಡ್ಡ ಪಿತೂರಿ ಇರುವ ಸಾಧ್ಯತೆ ಇದೆ ಅನ್ನುವಂತಹ ವಾದ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಹೀಗೆ ಅನುಮಾನ ಪಡ್ತಾ ಇರೋರು ಹಲವು ಕಾರಣಗಳನ್ನು ಊಹೆ ಮಾಡ್ತಾ ಇದ್ದಾರೆ. ಮಾವ ಶರದ್ ಪವಾರ್ ಮತ್ತು ಅಳಿಯ ಅಜಿತ್ ಪವಾರ್ ಮಧ್ಯೆ ಸಂಬಂಧ ಅಷ್ಟಾಗಿ ಹಿತಕರವಾಗಿಲ್ಲ. ಇತ್ತೀಚೆಗೆ ಈ ಸಂಬಂಧ ಇನ್ನಷ್ಟು ಕೆಟ್ಟು ಹೋಗಿದೆ. ಈ ಅಪಘಾತದ ಹಿಂದೆ ಅವರ ಕುಟುಂಬ ಕಲಹ ಕೆಲಸ ಮಾಡಿರಬಹುದೇ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು NDA ಮೈತ್ರಿಕೂಟದ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. NDA ಮೈತ್ರಿಕೂಟದ ನಡುವೆ ಮಹಾರಾಷ್ಟ್ರದಲ್ಲಿ ಎಸ್ಪೆಷಲಿ ವೈರತ್ವ ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದೇನಾದ್ರೂ ಈ ಅಪಘಾತದ ಹಿಂದಿನ ಸಂಚಿಗೆ ಕಾರಣ ಇರಬಹುದೇ ಅಂತ ಅವರು ಕೇಳ್ತಾ ಇದ್ದಾರೆ. ಮೈತ್ರಿಕೂಟದ ಒಳಗಿನ ಅಜಿತ್ ಪವಾರ್ ಅವರ ರಾಜಕೀಯ ವಿರೋಧಿಗಳು ಈ ಅಪಘಾತಕ್ಕೆ ಕಾರಣ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಡೆದ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಬಹಳ ದೊಡ್ಡ ಪೈಪೋಟಿ ನಡೆಯಿತು. ಎಲ್ಲ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ವು. ಇಲ್ಲಿ ಹುಟ್ಟಿದಂತಹ ಪೈಪೋಟಿಯ ಹಿಂದೆ ಒಂದು ಸಂಚು ಈ ಅಪಘಾತಕ್ಕೆ ಲಿಂಕ್ ಇರಬಹುದು ಅನ್ನುವಂತಹ ಅನುಮಾನಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಸರ್ಕಾರ ಈ ಎಲ್ಲ ಅನುಮಾನಗಳನ್ನು ತಳ್ಳಿ ಹಾಕಿದೆ. ಇದೊಂದು ಅಪಘಾತ ಅಷ್ಟೇ, ಆದರೆ ನಾವು ಪಾರದರ್ಶಕವಾದಂತಹ ಸಮಗ್ರವಾದಂತಹ ತನಿಖೆಯನ್ನು ಈ ಅಪಘಾತದ ಬಗ್ಗೆ ಮಾಡುತ್ತೇವೆ ಅಂತ ಸರ್ಕಾರದ ವಕ್ತಾರರು ಹೇಳಿದ್ದಾರೆ. ಕಾನ್ಸ್ಪಿರಸಿ ಥಿಯರಿ ಇದೆಯಲ್ಲ, ಇದರ ಹಿಂದಿನ ಅನುಮಾನಗಳೇನು ಅನ್ನೋದನ್ನು ಕೂಡ ನಾವು ಸ್ವಲ್ಪ ಗಮನಿಸೋದು ಒಳ್ಳೆಯದು. ವಿಮಾನ ಮುಂಬೈಯಿಂದ ಬೆಳಗ್ಗೆ 8:10 ಹೊರಟಿದೆ. 8:45 ಬಾರಾಮತಿ ತಲುಪಿದೆ. ಅತಿ ಸಣ್ಣ ಟ್ರಿಪ್ ಇದು. ಪ್ರತಿಕೂಲ ಹವಾಮಾನ ಏನೂ ಇರಲಿಲ್ಲ ಅಲ್ಲಿ. ಲ್ಯಾಂಡಿಂಗ್ ಆಗೋ ಮುನ್ನ ಮತ್ತೆ ವಿಮಾನ ಮೇಲಕ್ಕೇರಿದ್ದೇಕೆ? ಆಮೇಲೆ ಲ್ಯಾಂಡಿಂಗ್ ಆಗುವಾಗ ಸತತವಾಗಿ 3-4 ಸ್ಫೋಟಗಳು ಕೇಳಿಸಿದ್ದು ಏಕೆ ಅನ್ನುವಂತಹ ಪ್ರಶ್ನೆಗಳನ್ನು ಈಗ ಕೇಳಲಾಗ್ತಾ ಇದೆ. ಈ ಲಿಯರ್ ಜೆಟ್ 45 ಮಾಡೆಲ್ಗೆ ಈ ಹಿಂದಿನ ಅಪಘಾತಗಳ ಇತಿಹಾಸವೂ ಇದೆ ಅನ್ನೋದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಜೆಟ್ 45 ಮತ್ತು ಇದರ ಸುಧಾರಿತ ವರ್ಷನ್ 45XR ವಿಮಾನಗಳು ಕೆಲವು ವರ್ಷಗಳಲ್ಲಿ ಜಾಗತಿಕವಾಗಿ ಹಲವು ಸಲ ಅಪಘಾತಕ್ಕೆ ಒಳಗಾಗಿವೆ. ಇಂತಹ ಅಪಘಾತದ ಸುಮಾರು 40 ಪ್ರಕರಣಗಳು ನಡೆದಿವೆ ಅಂತ ಈಗ ವರದಿಗಳು ಹೇಳ್ತಾ ಇವೆ. ಈ ಎಲ್ಲ ಅಪಘಾತಗಳಲ್ಲಿ ಕೂಡ ಪ್ರಾಣಹಾನಿ ಆಗಿಲ್ಲ, ಆದರೆ ಮೇಜರ್ ಪ್ರಕರಣಗಳು ಪ್ರಾಣಹಾನಿ ಆಗಿರೋದು ಇದೆ. 1990ರ ದಶಕದ ಕೊನೆಯಲ್ಲಿ ಅಂದ್ರೆ 2010 ಹತ್ರ ಈ ವಿಮಾನಗಳ ಉತ್ಪಾದನೆ ಶುರುವಾಗಿದೆ.
2012ರವರೆಗೆ ಈ ವಿಮಾನ ಉತ್ಪಾದನೆ ಸತತವಾಗಿ ನಡೆದಿದೆ. ಅಂದರೆ ಈಗ ಓಡಾಡ್ತಾ ಇರೋ ವಿಮಾನಗಳು 13 ವರ್ಷ ಹಳೆಯುವ ಅಂತ ಒಂದು ವರದಿ ಹೇಳ್ತಾ ಇದೆ. ಇನ್ನು ಅಪಘಾತಗಳ ಹಿಸ್ಟ್ರಿಯನ್ನು ಗಮನಿಸಿದರೆ 2003ರಲ್ಲಿ ಇಟಲಿಯ ಮಿಲಾನ್ನಲ್ಲಿ ಮೊದಲ ಅಪಘಾತ ನಡೆದಿದೆ. ಆವಾಗ ಎಲ್ಲ ಪ್ರಯಾಣಿಕರು ಕೂಡ ಸಾವಿಗೀಡಾಗಿದ್ದಾರೆ. 2008ರಲ್ಲಿ ಮೆಕ್ಸಿಕೋ ಸಿಟಿನಲ್ಲಿ ಇದೇ ವಿಮಾನದ ಅಪಘಾತದಲ್ಲಿ ವಿಮಾನದ ಒಳಗಡೆ ಇದ್ದವರು ಮಾತ್ರ ಅಲ್ಲ, ನೆಲದ ಮೇಲೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದವರು ಸತ್ತಿರುವಂತಹ ಪ್ರಕರಣ ನಡೆದಿದೆ. 2021ರಲ್ಲಿ ಮೆಕ್ಸಿಕೋದಲ್ಲಿ ಮಿಲಿಟರಿ ಈ ವಿಮಾನವನ್ನ ನಿರ್ವಹಿಸ್ತಾ ಇತ್ತು. ಆ ಲಿಯರ್ ಜೆಟ್ ಅಪಘಾತಕ್ಕೀಡಾದಂತಹ ವರದಿ ಕೂಡ ಇದೆ. ಇದೇ VSR ಕಂಪನಿಯ ಲಿಯರ್ ಜೆಟ್ 45XR ವಿಮಾನ ಮುಂಬೈಯಲ್ಲಿ 2023 ಸೆಪ್ಟೆಂಬರ್ನಲ್ಲಿ ರನ್ವೇನಲ್ಲಿ ನೆಲಕ್ಕಪ್ಪಳಿಸಿತ್ತು. ಆಗ ಬಹಳ ದೊಡ್ಡದಾಗಿ ಮಳೆ ಬರ್ತಾ ಇತ್ತು. ಆದರೆ ಆ ಅಪಘಾತದಲ್ಲಿ ವಿಮಾನಕ್ಕೆ ಬಹಳ ದೊಡ್ಡ ಏಟಾಗಿದ್ರು ಕೂಡ ವಿಮಾನದೊಳಗಿದ್ದಂತಹ ಎಲ್ಲ 6 ಪ್ರಯಾಣಿಕರು ಕೂಡ ಆಶ್ಚರ್ಯಕರ ರೀತಿಯಲ್ಲಿ ಬಚಾವಾಗಿದ್ರು. ಈ VSR ಏವಿಯೇಷನ್ ಕಂಪನಿ ದೆಹಲಿ ಮೂಲದ್ದು. VIP-ಗಳು, ಸೆಲೆಬ್ರಿಟಿಗಳು ಮತ್ತು ಶ್ರೀಮಂತ ಉದ್ಯಮಿಗಳು ಸಾಮಾನ್ಯವಾಗಿ ಇತ್ತೀಚೆಗೆ ಇದೇ ಕಂಪನಿಯ ವಿಮಾನಗಳನ್ನು ಬಳಸ್ತಾ ಇದ್ದಾರೆ. ಮುಂಬೈಯಲ್ಲಿ, ದೆಹಲಿನಲ್ಲಿ, ಹೈದರಾಬಾದ್ನಲ್ಲಿ, ಭೋಪಾಲ್ಗಳಲ್ಲಿ ಈ ವಿಮಾನಗಳು ಅತ್ಯಂತ ಹೆಚ್ಚಾಗಿ ಹಾರಾಟ ನಡೆಸ್ತಾ ಇವೆ. ಅಜಿತ್ ಪವಾರ್ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಇತ್ತೀಚೆಗೆ ಮಹತ್ತರ ತಿರುವುಗಳಿಗೆ ಕಾರಣರಾದಂತಹ ರಾಜಕಾರಣಿ. ಕಳೆದ 7-8 ವರ್ಷಗಳ ರಾಜಕಾರಣವನ್ನು ನೀವು ಮುಂಬಯಿಯ ರಾಜಕಾರಣವನ್ನು ಗಮನಿಸಿದ್ರೆ ಅಜಿತ್ ಪವಾರ್ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಆದಂತಹ ರೋಲ್ ಅನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮಾವ ಶರದ್ ಪವಾರ್ ಅವರು ಸ್ಥಾಪಿಸಿದಂತಹ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ NCP ಇದೆಯಲ್ಲ, ಅದನ್ನು ಒಡೆದು ಅವರು ಹೊಸ ಪಕ್ಷ ಕಟ್ಟಿದವರು. ಆಮೇಲೆ ಮಾವನಿಗೆ ಕೈಕೊಟ್ಟು BJP ನೇತೃತ್ವದ NDA ಜೊತೆ ಸೇರಿ ಡೆಪ್ಟಿ CM ಹುದ್ದೆಯನ್ನು ಕೂಡ ಗಿಟ್ಟಿಸಿದವರು. ಇತ್ತೀಚೆಗೆ ನಡೆದ ಮುಂಬೈ ಮಹಾನಗರ ಪಾಲಿಕೆಗಳ ಚುನಾವಣೆಯಲ್ಲಿ ಮಾವ ಶರದ್ ಪವಾರ್ ಮತ್ತು ಅಳಿಯ ಅಜಿತ್ ಪವಾರ್ ಇಬ್ಬರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷಗಳು ಕೂಡ ಫಲಿತಾಂಶದಲ್ಲಿ ನೆಲಕಚ್ಚಿವೆ. ಆ ಬಳಿಕ NDA ಒಕ್ಕೂಟದ ಜೊತೆಗೆ ಅಜಿತ್ ಪವಾರ್ ಸಂಬಂಧ ತೀರಾ ಹದಗೆಟ್ಟಿದೆ ಅನ್ನುವಂತಹ ವರದಿಗಳು ಇವೆ. ಈ ಅಪಘಾತ ಒಂದು ರಾಜಕೀಯ ಪಿತೂರಿ ಅಂತ ಈಗಲೇ ಹೇಳೋದು ಸರಿಯಲ್ಲ. ಆದರೆ ಅಜಿತ್ ಪವಾರ್ ರಾಜಕೀಯದ ಏಳು ಬೀಳು ಮತ್ತು ಸಂಘರ್ಷದ ಹಿನ್ನೆಲೆಯಲ್ಲಿ ಅನುಮಾನ ಪಡೋದಕ್ಕೆ ಕೂಡ ಹಲವು ಕಾರಣಗಳಿವೆ ಅನ್ನೋದು ಕೂಡ ನಿಜ. ಸರ್ಕಾರ ಬಹುಶಃ ಪಾರದರ್ಶಕವಾದಂತಹ ವಿಸ್ತೃತವಾದಂತಹ ತನಿಖೆ ನಡೆಸಿದರೆ ಸತ್ಯ ಬಯಲಾಗಬಹುದು. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.